ನೋಡಿ, ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಸಿದ್ಧವಾಗ್ತಾ ಇದೆ. ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಹೊಸ ವರ್ಷದ ಆಚರಣೆಯನ್ನು ಆಚರಿಸೋದಕ್ಕೆ ಅಂತೇಳಿ ಅಲ್ಲಿಗೆ ಆಗಮಿಸ್ತಾರೆ. ಆದ್ರೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಹೊಸ ವರ್ಷಾಚರಣೆ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ತುಳಿತ ಆಗಿತ್ತಲ್ಲ, ಆ ವಿಚಾರವಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು. ಮೊಟ್ಟ ಮೊದಲ ಬಾರಿಗೆ ಹೀಟ್ ಮ್ಯಾಪ್ ಟೆಕ್ನಾಲಜಿಯನ್ನ ಬಳಕೆ ಮಾಡಲಾಗ್ತದೆ, ಅಂದ್ರೆ ಕ್ರೌಡ್ ಕಂಟ್ರೋಲ್. ಹಾಗಾದ್ರೆ ಏನಿದು ಹೀಟ್ ಮ್ಯಾಪ್ ಟೆಕ್ನಾಲಜಿ? ಹೀಟ್ ಮ್ಯಾಪ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತದೆ ಮೊಟ್ಟ ಮೊದಲ ಬಾರಿಗೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿರುವಂತದ್ದು. ಹೊಸ ವರ್ಷಾಚರಣೆಯ ವೇಳೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಸಕಲ ಸಿದ್ದತೆಗಳನ್ನ ಮಾಡಿಕೊಂಡಿದ್ದಾರೆ. ಸರಿಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಲಿದೆ. ಆದರೆ ಪೊಲೀಸರಿಂದ ಮಾತ್ರ ಆ ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಡಿಜಿಟಲ್, ಅದರಲ್ಲೂ ಎಐ ಟೆಕ್ನಾಲಜಿನ ಈ ಬಾರಿ ಬಳಸಿಕೊಂಡಿರುವಂತದ್ದು. ಇದಕ್ಕಾಗಿ ಕಮಾಂಡ್ ಸೆಂಟರ್ ಅನ್ನ ಕೂಡ ಬ್ರಿಗೇಡ್ ರೋಡ್ ನಲ್ಲಿ ಮಾಡಿಕೊಳ್ಳಲಾಗಿದೆ. ನಾನೀಗ ಅದೇ ಒಂದು ಕಮಾಂಡ್ ಸೆಂಟರ್ ನಲ್ಲಿದ್ದೀನಿ. ಅಂದ್ರೆ ಕಮಾಂಡ್ ಸೆಂಟರ್ ಮೂಲಕ ಸಿಸಿಟಿವಿಗಳನ್ನ ಅದರ ಫುಟೇಜ್ ಅನ್ನ ತಗೊಂಡು ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ ಕಮಾಂಡ್ ಸೆಂಟರ್ಗಳಲ್ಲಿ 360 ಸಿಸಿಟಿವಿಗಳನ್ನ ಹಾಕಲಾಗಿದೆ. ಇದು ಮುಖ್ಯವಾಗಿ ಚರ್ಚ್ ಸ್ಟ್ರೀಟ್ ಇರಬಹುದು, ಬ್ರಿಗೇಡ್ ರೋಡ್, ಹಾಗೆ ರೆಸಿಡೆನ್ಸಿ ರೋಡ್, ಜೊತೆಗೆ ಎಂಜಿ ರೋಡ್, ಈ ಸುತ್ತಮುತ್ತನೂ ಕೂಡ 360 ಸಿಸಿಟಿವಿಗಳನ್ನ ಹಾಕೊಳ್ಳಲಾಗಿದೆ. ಸಿಸಿಟಿವಿಯ ಕಣ್ಗಾವಲಿನಲ್ಲಿ ಇವತ್ತು ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಆಗ್ಲೇ ಹೇಳಿರೋ ಹಾಗೆ ಎಐ ಟೆಕ್ನಾಲಜಿಯನ್ನ ಬಳಸಿಕೊಳ್ಳಲಾಗಿದೆ. ಇದಕ್ಕಾಗಿ ಹೀಟ್ ಮ್ಯಾಪ್ ಅನ್ನ ಕೂಡ ಬಳಕೆ ಮಾಡಿರುವಂತದ್ದು. ಇದು ರೆಡ್, ಯೆಲ್ಲೋ ಹಾಗೆ ಗ್ರೀನ್ ಕಲರ್ ನಲ್ಲಿ ಫೇಸ್ ರೆಕಗ್ನಿಷನ್ ಅನ್ನ ಕೂಡ ಮಾಡುತ್ತೆ. ಗ್ರೀನ್ ಅಂದ್ರೆ ನಾರ್ಮಲ್ ಕ್ರೌಡ್ ಇದೆ, ಯೆಲ್ಲೋ ಅಂದ್ರೆ ಕ್ರೌಡ್ ಒಂದ್ ಸ್ವಲ್ಪ ಇದೆ, ರೆಡ್ ಅಂದ್ರೆ ಹೆವಿ ಕ್ರೌಡ್ ಇದೆ, ಅಂದ್ರೆ ಅದು ಡೇಂಜರ್ ಸಿಂಬಲ್ ಅನ್ನ ತೋರಿಸುವಂತದ್ದು. ಎಲ್ಲಿ ಹೆವಿ ಕ್ರೌಡ್ ಆಗುತ್ತೋ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ಸಿದ್ದತೆಗಳನ್ನ ಮಾಡಿಕೊಳ್ಳಬೇಕಾಗುತ್ತೆ. ಒಂದೇ ಜಾಗದಲ್ಲಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನ ಸೇರಬಹುದು ಅನ್ನೋದನ್ನ ಈ ಒಂದು ಎಐ ಟೆಕ್ನಾಲಜಿ ಮೂಲಕ ತಿಳ್ಕೊಳ್ಬಹುದಾಗಿದೆ. ಎಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾ ಇದ್ದಂಗೆ ಪೊಲೀಸರಿಗೆ ಆ ಮಾಹಿತಿ ಹೋಗುತ್ತೆ. ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಕ್ಲಿಯರ್ ಮಾಡುವಂತಹ ಸಿದ್ದತೆಯನ್ನ ಅವ್ರು ಮಾಡ್ಕೊಂತಾರೆ, ಕ್ಲಿಯರ್ ಮಾಡ್ತಾರೆ. ಅದ್ರ ಬಗ್ಗೆ ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕೋ ಆ ಕ್ರಮಗಳನ್ನ ಅವರು ತಗೊಳ್ಳುವಂತದ್ದು. ಇನ್ನು ಆಗ್ಲೇ ಹೇಳಿರೋ ಹಾಗೆ ಹೊಸ ವರ್ಷಕ್ಕೆ ಪೊಲೀಸರು ಹೈ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. 20,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಆಗಿದೆ. 10 ಡಿಸಿಪಿಗಳಿಂದ ಬಂದೋಬಸ್ತ್ ಮತ್ತೆ ಪರಿಶೀಲನೆ ಕೂಡ ನಡೀತಾ ಇದೆ. ಕ್ರೌಡ್ ಅಂತ ಹೇಳಿದ ಕೂಡಲೇ ಮುಖ್ಯವಾಗಿ ಬರುವಂತದ್ದೇ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಂದಿರಾನಗರ ಈ ಭಾಗದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಕಳೆದ ಬಾರಿ 4 ಲಕ್ಷದಷ್ಟು ಜನ ಸೇರಿದ್ರು. ಈ ಬಾರಿ 6 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಯಾವುದೇ ರೀತಿಯಾಗಿ ನುಗ್ಗಟ್ಟ ಆಗಬಾರದು, ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಎಐ ಟೆಕ್ನಾಲಜಿಯನ್ನ ಬಳಸಿಕೊಳ್ಳಲಾಗಿದೆ. ಕಮಾಂಡ್ ಸೆಂಟರ್ ಮೂಲಕ ಎಲ್ಲಾ ರೀತಿಯ ಕಣ್ಗಾವಲನ್ನ ಇಡ್ಲಿಕ್ಕೆ ಸಿದ್ದತೆಗಳು ಕೂಡ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಸಿದ್ಧವಾಗ್ತಾ ಇದೆ. ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಹೊಸ ವರ್ಷದ ಆಚರಣೆಯನ್ನು ಆಚರಿಸೋದಕ್ಕೆ ಅಂತೇಳಿ ಅಲ್ಲಿಗೆ ಆಗಮಿಸ್ತಾರೆ. ಆದ್ರೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಹೊಸ ವರ್ಷಾಚರಣೆ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ತುಳಿತ ಆಗಿತ್ತಲ್ಲ, ಆ ವಿಚಾರವಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು. ಮೊಟ್ಟ ಮೊದಲ ಬಾರಿಗೆ ಹೀಟ್ ಮ್ಯಾಪ್ ಟೆಕ್ನಾಲಜಿಯನ್ನ ಬಳಕೆ ಮಾಡಲಾಗ್ತದೆ, ಅಂದ್ರೆ ಕ್ರೌಡ್ ಕಂಟ್ರೋಲ್. ಹಾಗಾದ್ರೆ ಏನಿದು ಹೀಟ್ ಮ್ಯಾಪ್ ಟೆಕ್ನಾಲಜಿ? ಹೀಟ್ ಮ್ಯಾಪ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತದೆ ಮೊಟ್ಟ ಮೊದಲ ಬಾರಿಗೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿರುವಂತದ್ದು. ಹೊಸ ವರ್ಷಾಚರಣೆಯ ವೇಳೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಸಕಲ ಸಿದ್ದತೆಗಳನ್ನ ಮಾಡಿಕೊಂಡಿದ್ದಾರೆ. ಸರಿಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಲಿದೆ. ಆದರೆ ಪೊಲೀಸರಿಂದ ಮಾತ್ರ ಆ ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಡಿಜಿಟಲ್, ಅದರಲ್ಲೂ ಎಐ ಟೆಕ್ನಾಲಜಿನ ಈ ಬಾರಿ ಬಳಸಿಕೊಂಡಿರುವಂತದ್ದು. ಇದಕ್ಕಾಗಿ ಕಮಾಂಡ್ ಸೆಂಟರ್ ಅನ್ನ ಕೂಡ ಬ್ರಿಗೇಡ್ ರೋಡ್ ನಲ್ಲಿ ಮಾಡಿಕೊಳ್ಳಲಾಗಿದೆ. ನಾನೀಗ ಅದೇ ಒಂದು ಕಮಾಂಡ್ ಸೆಂಟರ್ ನಲ್ಲಿದ್ದೀನಿ. ಅಂದ್ರೆ ಕಮಾಂಡ್ ಸೆಂಟರ್ ಮೂಲಕ ಸಿಸಿಟಿವಿಗಳನ್ನ
ಅದರ ಫುಟೇಜ್ ಅನ್ನ ತಗೊಂಡು ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ ಕಮಾಂಡ್ ಸೆಂಟರ್ಗಳಲ್ಲಿ 360 ಸಿಸಿಟಿವಿಗಳನ್ನ ಹಾಕಲಾಗಿದೆ. ಇದು ಮುಖ್ಯವಾಗಿ ಚರ್ಚ್ ಸ್ಟ್ರೀಟ್ ಇರಬಹುದು, ಬ್ರಿಗೇಡ್ ರೋಡು, ಹಾಗೆ ರೆಸಿಡೆನ್ಸಿ ರೋಡು, ಜೊತೆಗೆ ಎಂಜಿ ರೋಡು, ಈ ಸುತ್ತಮುತ್ತನೂ ಕೂಡ 360 ಸಿಸಿಟಿವಿಗಳನ್ನ ಹಾಕೊಳ್ಳಲಾಗಿದೆ. ಸಿಸಿಟಿವಿಯ ಕಣ್ಗಾವಲಿನಲ್ಲಿ ಇವತ್ತು ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಆಗ್ಲೇ ಹೇಳಿರೋ ಹಾಗೆ ಎಐ ಟೆಕ್ನಾಲಜಿಯನ್ನ ಬಳಸಿಕೊಳ್ಳಲಾಗಿದೆ. ಇದಕ್ಕಾಗಿ ಹೀಟ್ ಮ್ಯಾಪ್ ಅನ್ನ ಕೂಡ ಬಳಕೆ ಮಾಡಿರುವಂತದ್ದು. ಇದು ರೆಡ್, ಯೆಲ್ಲೋ ಹಾಗೆ ಗ್ರೀನ್ ಕಲರ್ ನಲ್ಲಿ ಫೇಸ್ ರೆಕಗ್ನಿಷನ್ ಅನ್ನ ಕೂಡ ಮಾಡುತ್ತೆ. ಗ್ರೀನ್ ಅಂದ್ರೆ ನಾರ್ಮಲ್ ಕ್ರೌಡ್ ಇದೆ, ಯೆಲ್ಲೋ ಅಂದ್ರೆ ಕ್ರೌಡ್ ಒಂದ್ ಸ್ವಲ್ಪ ಇದೆ, ರೆಡ್ ಅಂದ್ರೆ ಹೆವಿ ಕ್ರೌಡ್ ಇದೆ, ಅಂದ್ರೆ ಅದು ಡೇಂಜರ್ ಸಿಂಬಲ್ ಅನ್ನ ತೋರಿಸುವಂತದ್ದು. ಎಲ್ಲಿ ಹೆವಿ ಕ್ರೌಡ್ ಆಗುತ್ತೋ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕಾಗುತ್ತೆ. ಒಂದೇ ಜಾಗದಲ್ಲಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನ ಸೇರಬಹುದು ಅನ್ನೋದನ್ನ ಈ ಒಂದು ಎಐ ಟೆಕ್ನಾಲಜಿ ಮೂಲಕ ತಿಳ್ಕೊಳ್ಬಹುದಾಗಿದೆ. ಎಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾ ಇದ್ದಂಗೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಕ್ಲಿಯರ್ ಮಾಡುವಂತಹ ಸಿದ್ಧತೆಯನ್ನ ಅವ್ರು ಮಾಡ್ಕೊಂತಾರೆ, ಕ್ಲಿಯರ್ ಮಾಡ್ತಾರೆ. ಅದ್ರ ಬಗ್ಗೆ ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕೋ ಆ ಕ್ರಮಗಳನ್ನ ಅವರು ತಗೊಳ್ಳುವಂತದ್ದು. ಇನ್ನು ಆಗ್ಲೇ ಹೇಳಿರೋ ಹಾಗೆ ಹೊಸ ವರ್ಷಕ್ಕೆ ಪೊಲೀಸರು ಹೈ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. 20,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಆಗಿದೆ. 10 ಡಿಸಿಪಿಗಳಿಂದ ಬಂದೋಬಸ್ತ್ ಮತ್ತೆ ಪರಿಶೀಲನೆ ಕೂಡ ನಡೀತಾ ಇದೆ. ಕ್ರೌಡ್ ಅಂತ ಹೇಳಿದ ಕೂಡಲೇ ಮುಖ್ಯವಾಗಿ ಬರುವಂತದ್ದೇ ಎಂಜಿ ರೋಡು, ಬ್ರಿಗೇಡ್ ರೋಡು, ಕೋರಮಂಗಲ, ಇಂದಿರಾನಗರ ಈ ಭಾಗದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಕಳೆದ ಬಾರಿ 4 ಲಕ್ಷದಷ್ಟು ಜನ ಸೇರಿದ್ರು. ಈ ಬಾರಿ 6 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಯಾವುದೇ ರೀತಿಯಾಗಿ ನೂಕುನುಗ್ಗಟ ಆಗಬಾರದು, ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಎಐ ಟೆಕ್ನಾಲಜಿಯನ್ನ ಬಳಸಿಕೊಳ್ಳಲಾಗಿದೆ. ಕಮಾಂಡ್ ಸೆಂಟರ್ ಮೂಲಕ ಎಲ್ಲಾ ರೀತಿಯ ಕಣ್ಗಾವಲನ್ನ ಇಡ್ಲಿಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಸಿದ್ಧವಾಗ್ತಾ ಇದೆ. ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಹೊಸ ವರ್ಷದ ಆಚರಣೆಯನ್ನು ಆಚರಿಸೋದಕ್ಕೆ ಅಂತೇಳಿ ಅಲ್ಲಿಗೆ ಆಗಮಿಸ್ತಾರೆ. ಆದ್ರೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಹೊಸ ವರ್ಷಾಚರಣೆ ಮೇಲೆ ಪೊಲೀಸರು ಹದ್ದಿನ ಕಣ್ಣು ನೆಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ ತುಳಿತ ಆಗಿತ್ತಲ್ಲ, ಆ ವಿಚಾರವಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು. ಮೊಟ್ಟ ಮೊದಲ ಬಾರಿಗೆ ಹೀಟ್ ಮ್ಯಾಪ್ ಟೆಕ್ನಾಲಜಿಯನ್ನ ಬಳಕೆ ಮಾಡಲಾಗ್ತದೆ, ಅಂದ್ರೆ ಕ್ರೌಡ್ ಕಂಟ್ರೋಲ್. ಹಾಗಾದ್ರೆ ಏನಿದು ಹೀಟ್ ಮ್ಯಾಪ್ ಟೆಕ್ನಾಲಜಿ? ಹೀಟ್ ಮ್ಯಾಪ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತದೆ ಮೊಟ್ಟ ಮೊದಲ ಬಾರಿಗೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿರುವಂತದ್ದು. ಹೊಸ ವರ್ಷಾಚರಣೆಯ ವೇಳೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಸರಿಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಆದರೆ ಪೊಲೀಸರಿಂದ ಮಾತ್ರ ಆ ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಡಿಜಿಟಲ್, ಅದರಲ್ಲೂ ಎಐ ಟೆಕ್ನಾಲಜಿನ ಈ ಬಾರಿ ಬಳಸಿಕೊಂಡಿರುವಂತದ್ದು. ಇದಕ್ಕಾಗಿ ಕಮಾಂಡ್ ಸೆಂಟರ್ ಅನ್ನ ಕೂಡ ಬ್ರಿಗೇಡ್ ರೋಡ್ ನಲ್ಲಿ ಮಾಡಿಕೊಳ್ಳಲಾಗಿದೆ. ನಾನೀಗ ಅದೇ ಒಂದು ಕಮಾಂಡ್ ಸೆಂಟರ್ ನಲ್ಲಿದ್ದೀನಿ. ಅಂದ್ರೆ ಕಮಾಂಡ್ ಸೆಂಟರ್ ಮೂಲಕ ಸಿಸಿಟಿವಿಗಳನ್ನ ಅದರ ಫುಟೇಜ್ ಅನ್ನ ತಗೊಂಡು ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ ಕಮಾಂಡ್ ಸೆಂಟರ್ಗಳಲ್ಲಿ 360 ಸಿಸಿಟಿವಿಗಳನ್ನ ಹಾಕಲಾಗಿದೆ. ಇದು ಮುಖ್ಯವಾಗಿ ಚರ್ಚ್ ಸ್ಟ್ರೀಟ್ ಇರಬಹುದು, ಬ್ರಿಗೇಡ್ ರೋಡು, ಹಾಗೆ ರೆಸಿಡೆನ್ಸಿ ರೋಡು, ಜೊತೆಗೆ ಎಂಜಿ ರೋಡು, ಈ ಸುತ್ತಮುತ್ತನೂ ಕೂಡ 360 ಸಿಸಿಟಿವಿಗಳನ್ನ ಹಾಕೊಳ್ಳಲಾಗಿದೆ. ಸಿಸಿಟಿವಿಯ ಕಣ್ಗಾವಲಿನಲ್ಲಿ ಇವತ್ತು ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಆಗ್ಲೇ ಹೇಳಿರೋ ಹಾಗೆ ಎಐ ಟೆಕ್ನಾಲಜಿಯನ್ನ ಬಳಸಿಕೊಳ್ಳಲಾಗಿದೆ. ಇದಕ್ಕಾಗಿ ಹೀಟ್ ಮ್ಯಾಪ್ ಅನ್ನ ಕೂಡ ಬಳಕೆ ಮಾಡಿರುವಂತದ್ದು. ಇದು ರೆಡ್, ಯೆಲ್ಲೋ ಹಾಗೆ ಗ್ರೀನ್ ಕಲರ್ ನಲ್ಲಿ ಫೇಸ್ ರೆಕಗ್ನಿಷನ್ ಅನ್ನ ಕೂಡ ಮಾಡುತ್ತೆ. ಗ್ರೀನ್ ಅಂದ್ರೆ ನಾರ್ಮಲ್ ಕ್ರೌಡ್ ಇದೆ, ಯೆಲ್ಲೋ ಅಂದ್ರೆ ಕ್ರೌಡ್ ಒಂದ್ ಸ್ವಲ್ಪ ಇದೆ, ರೆಡ್ ಅಂದ್ರೆ ಹೆವಿ ಕ್ರೌಡ್ ಇದೆ, ಅಂದ್ರೆ ಅದು ಡೇಂಜರ್ ಸಿಂಬಲ್ ಅನ್ನ ತೋರಿಸುವಂತದ್ದು. ಎಲ್ಲಿ ಹೆವಿ ಕ್ರೌಡ್ ಆಗುತ್ತೋ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕಾಗುತ್ತೆ. ಒಂದೇ ಜಾಗದಲ್ಲಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನ ಸೇರಬಹುದು ಅನ್ನೋದನ್ನ ಈ ಒಂದು ಎಐ ಟೆಕ್ನಾಲಜಿ ಮೂಲಕ ತಿಳ್ಕೊಳ್ಬಹುದಾಗಿದೆ. ಎಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾ ಇದ್ದಂಗೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಕ್ಲಿಯರ್ ಮಾಡುವಂತಹ ಸಿದ್ಧತೆಯನ್ನ ಅವ್ರು ಮಾಡ್ಕೊಂತಾರೆ, ಕ್ಲಿಯರ್ ಮಾಡ್ತಾರೆ. ಅದ್ರ ಬಗ್ಗೆ ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕೋ ಆ ಕ್ರಮಗಳನ್ನ ಅವರು ತಗೊಳ್ಳುವಂತದ್ದು. ಇನ್ನು ಆಗ್ಲೇ ಹೇಳಿರೋ ಹಾಗೆ ಹೊಸ ವರ್ಷಕ್ಕೆ ಪೊಲೀಸರು ಹೈ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. 20,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಆಗಿದೆ. 10 ಡಿಸಿಪಿಗಳಿಂದ ಬಂದೋಬಸ್ತ್ ಮತ್ತೆ ಪರಿಶೀಲನೆ ಕೂಡ ನಡೀತಾ ಇದೆ. ಕ್ರೌಡ್ ಅಂತ ಹೇಳಿದ ಕೂಡಲೇ ಮುಖ್ಯವಾಗಿ ಬರುವಂತದ್ದೇ ಎಂಜಿ ರೋಡು, ಬ್ರಿಗೇಡ್ ರೋಡು, ಕೋರಮಂಗಲ, ಇಂದಿರಾನಗರ ಈ ಭಾಗದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಕಳೆದ ಬಾರಿ 4 ಲಕ್ಷದಷ್ಟು ಜನ ಸೇರಿದ್ರು. ಈ ಬಾರಿ 6 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಯಾವುದೇ
ರೀತಿಯಾಗಿ ನೂಕುನುಗ್ಗಟ ಆಗಬಾರ್ದು, ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಎಐ ಟೆಕ್ನಾಲಜಿಯನ್ನ ಬಳಸಿಕೊಳ್ಳಲಾಗಿದೆ. ಕಮಾಂಡ್ ಸೆಂಟರ್ ಮೂಲಕ ಎಲ್ಲಾ ರೀತಿಯ ಕಣ್ಗಾವಲನ್ನ ಇಡ್ಲಿಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.